ಮ್ಯಾಮ್ ಸ್ವಲ್ಪ ಸ್ಯಾನಿಟೈಸರ್ ಕೊಡ್ತೀರಾ? ಸರ್ ಎಷ್ಟೆಲ್ಲ ಆಗ್ತಿದ್ದೀರಾ ಸ್ಯಾನಿಟೈಸರ್? ಮ್ಯಾಮ್ ವಿಂಟರ್ ಟೈಮ್ ಇದು ಜರ್ಮ್ಸ್ ಎಲ್ಲ ಬಹಳ ಡೇಂಜರಸ್ ಆಗಿರುತ್ತೆ. ಸರ್ 5-6 ಸಲ ಕೊಟ್ಟನಲ್ಲ ನಿಮ್ಗೆ ಇವಾಗ. ಒಳ್ಳೆ ಸ್ಮೆಲ್ ಇದೆ ಮ್ಯಾಮ್, ಪ್ಲಸ್ ಹಸಿದಾಗ ಒಳ್ಳೆ ಕೂಲ್ ಆಗಿರುತ್ತಲ್ಲ. ಬಯೋಲಜಿ ಸರ್ಗೆ ಇದು ಗೊತ್ತಿರಲ್ಲ, ಬಟ್ ನಾ ಹೇಳ್ಕೊಡ್ತೇನೆ. ಈ ಸ್ಯಾನಿಟೈಸರ್ ಇರೋ ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ ಇವಾಪರೇಟ್ ಆಗ್ಬೇಕಾದ್ರೆ ನಮ್ಮ ಹ್ಯಾಂಡ್ ಅಲ್ಲಿರೋ ಹೀಟ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಇವಾಪರೇಟ್ ಆಗುತ್ತೆ. ಅದಕ್ಕೆ ನಮ್ಮ ಕೈ ಕೂಲ್ ಆಗುತ್ತೆ. ಸರಿ, ಬಟ್ ವಾಟರ್ ಹಾಕಿದಾಗ ನನಗೆ ಇಷ್ಟು ಕೂಲ್ ಅನ್ಸಲ್ವಲ್ಲ, ಯಾಕೆ? ಬೇಕಾದ್ರೆ ಸ್ವಲ್ಪ ಐಸ್ ವಾಟರ್ ಹಾಕಿ. ಇದ್ರ ಕೆಮಿಸ್ಟ್ರಿ ನಾನ್ ಹೇಳ್ತೀನಿ. ಸ್ಯಾನಿಟೈಸರ್ ಎಲ್ಲಿರೋದು ಇಥೆನಾಲ್ ಐಸೋಪ್ರೊಪೈಲ್ ಆಲ್ಕೋಹಾಲ್ ವಿಚ್ ಇಸ್ ಹೈಲಿ ವಾಲಟೈಲ್ ದೆನ್ ವಾಟರ್. ಹೈಲಿ ವಾಲಟೈಲ್ ಅಂದ್ರೆ ರೂಮ್ ಟೆಂಪರೇಚರ್ ಇಲ್ಲದು ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ನಿಮ್ ಕೈಲಿ ಹಾಕಿದ ತಕ್ಷಣ ಆಲ್ಕೋಹಾಲ್ ಇವ್ಯಾಪರೇಟ್ ಆಗುತ್ತೆ. ಸೊ ನಿಮ್ಗೆ ಕೂಲ್ ಅನಿಸುತ್ತೆ. ಆಕ್ಚುಲಿ ಮ್ಯಾಮ್ ಇವಾಗ ನನಗೆ ನೆನಪಾಯ್ತು, ಇದ್ರಲ್ಲಿ ಒಂದು ಬಯಾಲಜಿ ಫ್ಯಾಕ್ಟರ್ ಸಹ ಇದೆ. ಸರ್ ನೀವು ಸುಮ್ಮನೆ ಗುಬ್ಬೆ ಕುಡಿಸ್ತಿದ್ದೀರಾ. ಆಕ್ಚುಲಿ ಮ್ಯಾಮ್ ಹಂಗಲ್ಲ, ನಮ್ಮ ಸ್ಕಿನ್ನಿಗೆ ಮಾಯ್ಚರ್ ಮತ್ತೆ ವೆಟ್ನೆಸ್ ಅನ್ನ ಡಿಟೆಕ್ಟ್ ಮಾಡುವಂತ ರಿಸೆಪ್ಟರ್ಸ್ ಅಥವಾ ಸಿಗ್ನಲ್ಸ್ ಇಲ್ಲ. ಆ ಒಂದು ಫ್ಲೂಯಿಡ್ ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ಅದರ ಒಂದು ಟೆಂಪರೇಚರ್ ಡಿಫ್ರೆನ್ಸ್ ಅಥವಾ ಟೆಂಪರೇಚರ್ ಟ್ರಾನ್ಸ್ಫರ್ ಇದೆಯಲ್ಲ, ಆ ಒಂದು ಕಾಂಟೆಕ್ಸ್ಟ್ ನ ಮೇಲೆ ನಮ್ಮ ಬ್ರೈನ್ ವೆಟ್ನೆಸ್ ಆಗಿದೆ ಅಥವಾ ವೆಟ್ ಕಂಡೀಷನ್ ಇದೆ ಅಂತ ಡಿಡ್ಯೂಸ್ ಮಾಡುವಂಥದ್ದು. ಈ ಚಿಕ್ಕೊಂದು ಸ್ಯಾನಿಟೈಸರ್ ಇಂದ ಎಷ್ಟು ದೊಡ್ಡ ಡಿಸ್ಕಷನ್ ಆಯ್ತಲ್ವಾ? ಹೌದು ಮ್ಯಾಮ್, ಒಂದು ಸ್ವಲ್ಪ ಇನ್ನೊಂದು